ಹಾಯ್ Hi. ಮೇಡಮ್ ಹೇಳಿ. ಇದು ನಿಮ್ಗೆ ಕಿಟ್ಟಿಯವರು ತುಂಬಾ ಒಳ್ಳೆ ಪರಿಚಯ ಇರೋರಾ? ಹಾಂ ಯಾಕೆ ಮೇಡಮ್ ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಅವ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಏ ಇಲ್ಲ 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 ಆ ಥರ ಏನಿಲ್ಲ. ಅಂದರೆ ನೀವು ಸಡನ್ನಾಗಿ ಕೇಳಿದ್ರಲ್ವಾ, ಅದಕ್ಕೆ ಎಲ್ಲ ಓಕೆನಾ ಅಂತ ಕೇಳಿದೆ ಅಷ್ಟೇ. ಓಕೆ ಓಕೆ. ಅದು ನನಗೆ ಅವ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು, ಅದಕ್ಕೆ ಕೇಳ್ತೀನಿ. ಮೇಡಮ್ ನಮ್ಮ ಮನೆಯವರು, ಲಕ್ಕಿ ಮನೆಯವರು, ನಮ್ಮ ತಾತ ಎಲ್ಲರೂ ಕ್ಲಾರಿಟಿ ತಗೊಂಡ ಮೇಲೆ ಈ ಮದುವೆ ನಡೀತಿರೋದು. ನಿಮಗೆ ಯಾಕೆ ಕ್ಲಾರಿಟಿ ಬೇಕಿತ್ತು ಅಂತ? ಈ ಕಿಟ್ಟಿಯವರು ಆಸ್ ಎ ಪರ್ಸನ್ ಹೆಂಗೆ ಅಂದರೆ ಅಂದರೆ ಆ ಮನುಷ್ಯ ಒಳ್ಳೆಯವರ, ಅವ್ರ ಸವಸ ಎಲ್ಲ ಹೆಂಗೆ ಅಂತ? ಏನು ಮೇಡಮ್ ನೀವು, ನಾನು ಈ ಊರಿಗೆ ಬಂದಮೇಲೆ ನನಗೆ ಮೊದಲು ದೋಸ್ತ್ ಅಂತ ಆಗಿದ್ದೇ ಕಿಟ್ಟಿಯವರು. ನಾನು ಅಷ್ಟು ಈಸಿಯಾಗಿ ಯಾರನ್ನೂ ನಂಬಲ್ಲ ಮೇಡಮ್. ಸ್ಟಾರ್ಟಿಂಗ್ ನನಗೂ ಡೌಟ್ ಇತ್ತು, ಆಮೇಲೆ ಅವ್ರ ಜೊತೆ ಎಲ್ಲ ಓಡಾಡಿದ ಮೇಲೆ ಗೊತ್ತಾಗಿತ್ತು ನಮ್ಮ ಕಿಟ್ಟಿಯವರು ಅಪರಂಜಿ ಅಂತ. ಓ ಹೌದಾ? ಹಾಗಾದ್ರೆ ಅವ್ರನ್ನ ಎಳ್ನೀರು ಕಿಟ್ಟಿ ಅಂತ ಯಾಕೆ ಕರೆಯೋದು? ಅವ್ರದ್ದು 100 ಎಕರೆ ತೆಂಗಿನಕಾಯಿ ತೋಟ ಇದೆ ಮೇಡಮ್. ಅವರು ಎಳ್ನೀರು ಬಿಸ್ನೆಸ್ಸಲ್ಲೇ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಅದಕ್ಕೆ ಊರಿನ ಜನ ಎಲ್ಲ ಅವ್ರಿಗೆ ಪ್ರೀತಿಯಿಂದ ಎಳ್ನೀರು ಕಿಟ್ಟಿಯಿಂದ ಟೈಟಲ್ ಕೊಟ್ಟಿದ್ದಾರೆ. ಏನಿಲ್ಲ ಕಣೋ, ಹಾಗೆ ಸುಮ್ಮನೆ. ಅಲ್ಲ, ಮದುವೆ ಹೆಣ್ಣಿನ ಅಣ್ಣ ನೀನು ಸುಮ್ ಕೂತ್ಕತಿ ಅಂದ್ರೆ ನಂಬಕೈತದ? ಓಡಾಡಿ ಸುಸ್ತಾಗಿದೆ, ಅದಕ್ಕೆ ಕೂತ್ಕೊಂಡಿದ್ದೀನಿ. ಓಕೆನಾ? ಅಲ್ಲ ಸಂಜೀವ, ನಿನ್ ಕಣ್ಣಾಗೆ ಓಡಾಡಿರೋ ಸುಸ್ತಿಗಿಂತ ಹೊಡೆದಾಡಿರೋ ಸುಸ್ತು ಕಾಣಿಸ್ತೈತೆ. ಹೊಡೆದಾಡೋದ? ಹೇ, ಗಣಿತ ಮೇಷ್ಟ್ರ ಕಣೆ ನಾನು, ಗರಡಿಗೆ ಪೈಲ್ವಾನಲ್ಲ. ಹೊಡೆದಾಡೋದು ಅಂದ್ರೆ ಕುಸ್ತಿನಾಗೆ ಆಗ್ಬೇಕಿಲ್ಲ, ಸಂಸಾರದಾಗೂ ಆಯ್ತೈತೆ. ಸಂಸಾರದಲ್ಲಿ ನಾನು ಯಾರ ಜೊತೆ ಹೊಡೆದಾಡ್ಲೋ? ನೀನ್ ಹಿಂಗ್ ನೋಡ್ತಿದ್ರೆ ಏನರ್ಥ? ಸಂಜೀವ, ಎಲ್ಲ ಆರಾಮಾಗೈತಾ? ಅಂದ್ರೆ ಸಂಜು, ನನ್ ತಾವು ಮುಚ್ಚಿಡೋದು ಏನಾಯ್ತಲೇ ಸಂಜು? ನೋಡು, ಬಂದಾಗಿಂದ ನಾನು ನೋಡ್ತೀವಿ, ನೀನು ಅಮೃತ ಒಟ್ಟಿಗೆನೇ ಇಲ್ಲ. ಅಲ್ಲ, ನೀನೊಂದ್ ಅವಳೊಂದ್ ತೀರಾ ಅನ್ನಂಗೈತೆ. ಈ ಮದ್ವೆನೆ ನಿಮ್ಮಿಬ್ರಿಗೆ ಭಾರ ಅನ್ನಂಗೈತೆ. ಅಲ್ಲ, ನಿಂತೋಗ್ಬಿಡು. ಕುಟುಂಬದವ್ರ ಜೊತೆಗೂ ಅವಳು ನಗ್ನಗ್ತಾ ಇರೋದು, ಖುಷಿಯಾಗಿರೋದು, ಒಟ್ಟಿಗೆ ಇರೋದನ್ನ ನಾನು ನೋಡೇ ಇಲ್ವಲ್ಲ. ಹಾಗೇನಿಲ್ಲ ಕಣೋ, ನಾನು ಮದ್ವೆ ಬಿಸಿಲಿದ್ದೆ. ಇನ್ನ ನಮ್ಮನೆಯವರು ಅವ್ರಿಗೆ ಹೊಸೊಬ್ರಲ್ವಾ, ಸ್ವಲ್ಪ ಹೊಂದ್ಕೊಳ್ಳೋಕೆ ಟೈಮ್ ತಗೊಳುತ್ತೆ.